ಹೆಣ್ಣಿನ ಒಳಗುಟ್ಟುಗಳು. ಸತಿಯಾದವಳಿಗೆ ಪತಿಯೇ ಆಧಾರ ಆಸರೆ ಎಲ್ಲ. ಅವಳಿಗೆ ಮುಕ್ತಿ ದೊರೆಯಬೇಕಾದದ್ದು ಸಹ ಪತಿಯಿಂದಲೇ. ಅವನ ಪಾದೋದ್ದಕದಿಂದಲೇ ಅವಳು ಪರಿಶುದ್ಧ ಎನಿಸುವಳು. ಇದು ಬಿಟ್ಟು ಎಷ್ಟೇ ದೇವರಿಗೆ ಕೈ ಮುಗಿಯಲಿ, ಏನೇ ದಾನ ಧರ್ಮವನ್ನು ಮಾಡಲಿ, ಪೂಜೆ ಪುರಸ್ಕಾರಗಳನ್ನು ನಡೆಸಲಿ, ಎಷ್ಟೇ ಪುಣ್ಯಕ್ಷೇತ್ರಗಳನ್ನು ಸುತ್ತಾಡಿ ಬರಲಿ, ಮುಕ್ತಿ ಫಲ ಲಭಿಸದು. ಪತಿಯೇ ಸತಿಗೆ ಪರದೈವ. ಗಂಡನಾದವನಿಗೂ ಸತಿ ಆಧಾರ, ಅವನಿಗೆ ಯಶಸ್ಸು ಲಭಿಸುವುದು. ಸತಿಯ ಪತಿಭಕ್ತಿಯಿಂದಲೇ ಅವನ ಸಮ್ಮತಿ ಇಲ್ಲದೆ, ಅವನೊಂದಿಗೆ ಕೂಡಿರದೆ ಏನೇ ವ್ರತ ಪೂಜೆಗಳನ್ನು ಮಾಡಿದರೂ ಫಲ ದೊರೆಯದು. ಇದರಿಂದ ಅಂದರೆ ಹಾಗೆ ಮಾಡುವುದರಿಂದ ಗಂಡನ ಆಯಸ್ಸು ಕ್ಷೀಣಿಸುವುದು, ಮನೆತನದ ಏಳಿಗೆ ಆಗದು. ಜೊತೆಗೆ ಅಂತಹ ಸತಿಗೆ ನರಕಯಾತನೆ ಆಗುವುದು. ಮನೆ ಅರಮನೆ ಆಗಿದ್ದರೂ, ಮನೆಯಲ್ಲಿ ಎಷ್ಟೇ ಸಕಲ ಐಶ್ವರ್ಯ ಹಾಗೂ ಮಗ ಸೊಸೆ, ಆ ಮೊಮ್ಮಕ್ಕಳು ಹಾಗೂ ಆಳು ಕಾಳುಗಳು ತುಂಬಿದ್ದರೂ ಮಡದಿ ಎಂಬ ಅಮೂಲ್ಯ ಮಾಣಿಕ್ಯ ಇಲ್ಲದಿದ್ದರೆ ಅಂತಹ ಮನೆಯು ಪುರುಷನ ಪಾಲಿಗೆ ಶ್ಮಶಾನ ಇದ್ದಂತೆ. ಜೀವನದಲ್ಲಿ ಎಂತಹ ಕಷ್ಟದ ಸಮಯ ಬಂದಾಗಲೂ ವಿವೇಕ ವಿವೇಚನೆಯಿಂದ ಪರಿಶುದ್ಧ ಮನಸ್ಕಳಾಗಿದ್ದು ಪತಿವ್ರತ ಧರ್ಮವನ್ನು ಕಾಪಾಡಿಕೊಂಡು ಬರುವವಳು ಗಂಡನ ಹಾರ್ದಿಕ ಪ್ರೀತಿ ವಾತ್ಸಲ್ಯವನ್ನು ಅನುರಾಗ ರೂಪದಲ್ಲಿ ಗಳಿಸಿ ಸತ್ಯವನ್ನೇ ಸದಾ ಪರಧರ್ಮವೆಂದು ಪರಿಗಣಿಸಿ ಜೀವನದುದ್ದಕ್ಕೂ ಗಂಡನಿಗೆ ಹೆಗಲಿಗೆ ಹೆಗಲು ಕೊಟ್ಟು ಸಹಕಾರಿ ಬಾಳ್ವೆಯನ್ನು ಜರುಗಿಸುವವಳೆ ನಿಜವಾದ ಹೆಂಡತಿ. ಹೊರಮುಖಕ್ಕೆ ನೋಡಲು ಕುರೂಪಿಯಾಗಿರುವವರನ್ನು ಉತ್ತಮ ಹಾಗೂ ಮರ್ಯಾದಸ್ಥ ಮನೆತನದ ಹೆಣ್ಣನ್ನು ಮದುವೆಯಾಗಬೇಕೇ ಹೊರತು ಹೊರಮುಖಕ್ಕೆ ರೂಪವತಿ ಎನಿಸಿತು ಗುಣಮತಿ ಅಲ್ಲದ ಐಶ್ವರ್ಯವಂತನನ್ನು ಮದುವೆಯಾಗಬಾರದು. ಹಾಗೆ ಆದರೆ ಭವಿಷ್ಯದಲ್ಲಿ ಕೇಡು ತಪ್ಪದ್ದು. ಸುಳ್ಳು ನುಡಿಯುವುದು, ಆತುರ ಬುದ್ಧಿ, ಕಪಟತನ, ಮೂರ್ಖತೆ, ಮಿತಿಮೀರಿದ ಆಸೆ, ಕರುಣೆ ಇಲ್ಲದಿರುವಿಕೆ ಇವು ಸಾಮಾನ್ಯವಾಗಿ ಮಹಿಳೆಯರಿಗೆ ಜನ್ಮಧಾರಭ್ಯ ಅಂಟಿಕೊಂಡು ಬಂದ ಗುಣಗಳು. ಎಲ್ಲಕ್ಕೂ ಮಿಗಿಲಾಗಿ ಮನೆಯಲ್ಲಿ ಗುಣ ಹಾಗೂ ರೂಪದಲ್ಲಿ ಚೆಲುವೆ ಎನಿಸುವ ಹೆಂಡತಿ ಇದ್ದರೆ ಅಂತಹ ಮನೆ ತುಂಬ ಶೋಭಾಯನ ಎನಿಸುವುದು. ಮಹಿಳೆಯರಿಗೆ ಪುರುಷರಿಗಿಂತಲೂ 2 ಪಟ್ಟು ಆಹಾರ, 4 ಪಟ್ಟು ನಾಚಿಕೆ, 6 ಪಟ್ಟು ಆತುರ, 8 ಪಟ್ಟು ಆಸೆ ಹೆಚ್ಚು ಇರುತ್ತದೆ. ನಿರ್ಮಲ ಹೃದಯವು ದಾಂಪತ್ಯ ಜೀವನದ ಸಂಗ್ರಾಮದಲ್ಲಿ ಹೋರಾಡಲು ಸಮರ್ಥಳು ಆದವಳು ಹೆಂಡತಿ ಆಗಲು ಅರ್ಹಳು. ತುಂಬ ರೂಪವತಿ ಎನಿಸಿದವಳು ಸರ್ವಸಂಗ ಪರಿತ್ಯಾಗಿ ಎನಿಸಿದ ಸನ್ಯಾಸಿಗೆ ಶವ ಸಮಾನ. ಅದೇ ಚೆಲುವೆ ಕಾಮುಕ ದೃಷ್ಟಿಯಲ್ಲಿ ದೇವಕನ್ನಿಕೆಯಂತೆ ಶೋಭಿಸುವವಳು ನಾಯಿ ಬುದ್ಧಿ ಇರುವವರಿಗೆ ಮಾಂಸದ ಮುದ್ದೆಯಂತೆ ಕಾಣುವಳು. ಹೆಣ್ಣಿನ ಬಾಯಿ ಮಾತನಾಡುತ್ತಿದ್ದರೂ ಮನಸ್ಸು ಬೇರೇನೆ ಚಿಂತೆಗೆ ಒಳಗಾಗಿರುತ್ತದೆ. ಮನಸ್ಸು ಒಂದೆಡೆ ಸ್ಥಿರವಾಗಿರದು. ಸಮಯೋಚಿತವಾಗಿ ಮಾತನಾಡುವ ವಾಚುರ್ಯತೆ ಹೆಣ್ಣಿಗೆ ಒಲಿದು ಬಂದಿರುತ್ತದೆ. ಅವರ ಮೋಡಿಯ ಮಾತುಗಳಿಗೆ ಮಾರು ಹೋಗದ ಪುರುಷರು ಅಪರೂಪ. ಹೆಣ್ಣು ಒಲಿದಾಗ ಮಾತ್ರ ಆನಂದದ ಬುಗ್ಗೆ ಆಗಿರುತ್ತಾಳೆ. ಒಲಿಸಿಕೊಂಡವನಿಗೂ ಅತಿ ಹೆಚ್ಚಿನ ಲೌಕಿಕ ಆನಂದ ನೀಡುತ್ತಾಳೆ. ಆದರೆ ಅವಳೇನಾದರೂ ಮುನಿದರೆ ಜಗತ್ತನ್ನೇ ನಾಶ ಮಾಡುವ ಶಕ್ತಿ ಪಡೆದಿರುತ್ತಾಳೆ. ಇಂತಹ 2 ಮುಖಗಳನ್ನು ಹೆಣ್ಣು ಹೊಂದಿರುತ್ತಾಳೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.